ಕೃಷಿ ಕೇಂದ್ರದಲ್ಲಿ ಕಳಪೆ ಬೀಜ ವಿತರಣೆ ಮಾಡಿದ ಪರಿಣಾಮ ರೈತರು ಬಿತ್ತನೆ ಮಾಡಿದ ಸೋಯಾ ಬೆಳೆ ಮೊಳಕೆ ಒಡೆಯದೆ ಬೆಳೆ ಹಾನಿಯಾಗಿದ್ದು ಸಂಕಷ್ಟಕ್ಕೀಡಾದ ರೈತರಿಗೆ ಪರಿಹಾರ ನೀಡಬೇಕು ಮತ್ತು ಕಳಪೆ ಬೀಜ ತಯಾರಿಸಿದ ಕಂಪನಿ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕಲಬುರಗಿ ನಗರದ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಿದ ರೈತರು ಕೃಷಿ ಇಲಾಖೆ ಹಾಗೂ ಕಳಪೆ ಬೀಜ ತಯಾರಿಸಿದಂಥ ಸಾರಸ್ 335 ಕಂಪನಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಳೆದ ಜೂನ್ ತಿಂಗಳಲ್ಲಿ ಮಹಾಗಾಂವ್ ಗ್ರಾಮದ ಕೃಷಿ ಕೇಂದ್ರದಲ್ಲಿ ವಿತರಣೆ ಮಾಡಿದ ಸಾರಸ್ 335 ಕಂಪನಿಯ ಸೋಯಾ ಬೀಜವನ್ನು ಮಹಾಗಾಂವ್ ವಿಕೆ ಸಲ್ಗರ್ ಗ್ರಾಮ ಸೇರಿದ ಸುತ್ತಮುತ್ತಲಿನ ನೂರಾರು ರೈತರು ಸುಮಾರು ಸಾವಿರಕ್ಕೂ ಅಧಿಕ ಪ್ಯಾಕೆಟ್ ಸೋಯಾ ಬೀಜಗಳನ್ನು ಖರೀದಿಸಿ ಬಿತ್ತನೆ ಮಾಡಲು ₹1,000 ಖರ್ಚು ಮಾಡಿದ್ರು. ಆದರೆ ಬಿತ್ತನೆ ಮಾಡಿ ತಿಂಗಳು ಕಳೆದರೂ ಕೂಡ ಬೆಳೆ ಮೊಳಕೆ ಒಡೆಯದ ಪರಿಣಾಮ ಆಕ್ರೋಶಗೊಂಡ ರೈತರು ಪ್ರತಿಭಟನೆಗೆ ಮುಂದಾದರು. ಕೂಡಲೇ ಆಂಧ್ರ ಮೂಲದ ಸಾರಸ್ ಕಂಪನಿಯ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತೊಗರಿಯ ನಾಡು ಕಲಬುರಗಿ ಜಿಲ್ಲೆಯಲ್ಲಿ ಕಮಲಾಪುರ ತಾಲೂಕಿನಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ 1,000 ಪ್ಯಾಕೆಟ್ ಒಟ್ಟು ಒಂದು ಪ್ಯಾಕೆಟ್ನಲ್ಲಿ 30 kg ಸೋಯಾ ಬೀಜ ಇರ್ತಕ್ಕಂಥ ಸಾರಸ್ 335 ಬೀಜ ಆಂಧ್ರ ಪ್ರದೇಶದ ಕಳಪೆ ಮಟ್ಟದ ಕಂಪನಿ ಆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿ ವಿಕೆ ಸಲ್ಗರ್ ಲೇಂಗ್ಟಿ ಮುದ್ದುಡ್ಗ ಊರಲ್ಲಿ ಈ ರೈತರನ್ನ ಇವತ್ತು 6 ತಿಂಗಳ ಬೆಳೆ 3 ತಿಂಗಳ ಬೆಳೆ 4 ತಿಂಗಳ ಬೆಳೆ ಹಾಗಾಗಿ ಆ ಸೋಯಾಕ್ಕೆ ನಂಬ್ಕೊಂಡು ಕೂತಿರ್ತಕ್ಕಂಥ ರೈತರು ಇವತ್ತು ಬಿತ್ತಿರ್ತಕ್ಕಂಥ ಭೂಮಿ ಬೀಜ ಭೂಮಿಗೆ ಹಾಕಿ ಬಿತ್ತಿರ್ತಕ್ಕಂಥದ್ದು ಗೊಬ್ಬರ ಹಾಕಿದರೆ ಬುಕ್ಕದ ಆಳು ಲಾಗೋಡಿ ಮಾಡಿರ್ತಕ್ಕಂಥದ್ದು ಸದಿ ಕಳೆದಿರ್ತಕ್ಕಂಥದ್ದು ಎಡಿ ಹೊಡೆದಿರ್ತಕ್ಕಂಥದ್ದು ಇವತ್ತು ಔಷಧನೂ ಕೂಡ ಹೊಡೆದಿರ್ತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ಮಿಶ್ರ ಬೆಳೆ ಬೆಳೀತಾರೆ, ತೊಗರೆ ಗುದ್ದ ಹಾಕ್ತಾರೆ, ಹೆಸರು ಹಾಕ್ತಾರೆ, ಸೋಯಾ ಹಾಕ್ತಾರೆ, ಎಳ್ಳು ಹಾಕ್ತಾರೆ. ಆದರೆ ಇವತ್ತು ನಮ್ಮ ರೈತರಿಗೆ ಕೈಗೆ ಬಂದು ತುತ್ತನ್ನು ಬಾಯಿಗೆ ಬರಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೋಯಾಗೆ ನಂಬ್ಕೊಂಡು ಕೂತು ಬಿತ್ತಿರ್ತಕ್ಕಂಥದ್ದು ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿದ್ರೆ ರೈತರಿಗೆ ಬರೆ ಎಳೆದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಿಲ್ಲಾಡಳಿತ ಸಂಪೂರ್ಣ ಕುಸಿದೋಗಿದೆ. ಅಲ್ಲಿ ನಮ್ಮ ಭಾಗದಲ್ಲಿ ಆ ಭಾಗದಲ್ಲಿ ಸರಾಸರಿ ಇಲ್ಲಂದ್ರೂ ಕೂಡ ಇವತ್ತು 145 ಎಕರೆಯಲ್ಲಿ ಇವತ್ತು ಹಾನಿಯಾಗಿರ್ತಕ್ಕಂಥದ್ದು. ಸರಾಸರಿ 1 ಎಕರೆಯಲ್ಲಿ ಅದು ಇಳುವರಿ ಬರ್ತಕ್ಕಂಥ 6 ರಿಂದ 7 ಚೀಲನ ಇಳುವರಿ ಬರ್ತಕ್ಕಂಥದ್ದು. ಅದರ ಅಂದಾಜ್ ಮೇಲೆ ನೋಡಿದ್ರೆ ಸರಾಸರಿ ಇಲ್ಲಂದ್ರೂ ಕೂಡ 15 ರಿಂದ 20 ಲಕ್ಷ ರೂಪಾಯಿನ ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನಮ್ಮ ಭಾಗದ ರೈತರಿಗೆ ತೊಂದರೆ ಆಗಿದೆ. ತಕ್ಷಣ ಜಿಲ್ಲಾಡಳಿತ ಕುಸಿದೋಗಿದೆ. ಹಾಗಾಗಿ ಇರೋರ ಕಂಪ್ನಿ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಅದರ ಪರವಾನಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಆ ಆಂಧ್ರ ಪ್ರದೇಶದ ಕಂಪನಿ ಮೂಲಕ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಿಸೋಕ್ಕೆ ಜಿಲ್ಲಾಡಳಿತ ಸರ್ಕಾರ ಮಂತ್ರಿಗಳು ಮಧ್ಯಪ್ರವೇಶ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕೃಷಿ ಜೆಡಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ.